ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ರಾಮ ಬಾಣದಿಂದ ಭೀಷ್ಮನು ರಥದಿಂದ ಕೆಳಗೆ ಬೀಳಲು ಕೆಲವು ದಿವ್ಯ ಪುರುಷರು ಬಂದು ಅವನನ್ನು ಸಮಾಧಾನಗೊಳಿಸಿದುದು. ಆಮೇಲೆ ಭೀಷ್ಮನು ರಾಮನನ್ನು ರಥದಿಂದ ಕೆಡಹಿದುದು. ತಿರುಗಿ ಯುದ್ಧಾಭಿಮುಖನಾದ ರಾಮನನ್ನು ಋಷಿಗಳು ತಡೆದುದು ಎಂಬ 182ನೆಯ ಅಧ್ಯಾಯಕ್ಕೆ ಸ್ವಾಗತ. ದುರ್ಯೋಧನ: ರಾತ್ರಿಯು ಕಳೆದು ಚೆನ್ನಾಗಿ ಬೆಳಕು ಹರಿದೊಡನೆ ತಿರುಗಿ ನನಗೆ ರಾಮನೊಡನೆ ಯುದ್ಧವು ಮೊದಲಾಯಿತು. ಆಗ ರಾಮನು ಅಂತರಿಕ್ಷದಲ್ಲಿಯೇ ರಥಸ್ಯನಾಗಿ ಮೇಘವು ಬೆಟ್ಟದ ಮೇಲೆ ಮಳೆಯನ್ನು ಕರೆಯುವಂತೆ ನನ್ನ ಮೇಲೆ ಬಾಣವರ್ಷವನ್ನು ಕರೆದನು. ಈ ಬಾಣದಿಂದ ಬಹಳವಾಗಿ ನೊಂದ ನನ್ನ ಸಾರಥಿಯು ರಥದಲ್ಲಿ ಕಾಣಿಸಲಿಲ್ಲ. ನನಗೆ ಪರಮಾಪ್ತನಾಗಿದ್ದ ಸಾರಥಿಯನ್ನು ಕಾಣದೆ ನಾನು ವ್ಯಸನಪಟ್ಟೆನು. ಬಾಣಪ್ರಹಾರದಿಂದ ನೊಂದ ಆ ಸಾರಥಿಯು ಮೂರ್ಛಿತನಾಗಿ ರಥದಿಂದ ಕೆಳಗೆ ಬಿದ್ದು ಆಗಲೇ ಪ್ರಾಣವನ್ನು ಬಿಟ್ಟಿದ್ದನು. ಆಗ ನನಗೆ ಮನಸ್ಸಿನಲ್ಲಿ ಭಯವು ಹುಟ್ಟಿತು. ಸಾರಥಿಯು ಹತನಾದುದಕ್ಕಾಗಿ ನಾನು ಚಿಂತೆಯಿಂದ ಅನ್ಯಮನಸ್ಕನಾಗಿರುವಾಗ ಪರಶುರಾಮನು ಮೃತ್ಯುವಿಗೆ ಸಮಾನವಾದ ಒಂದು ಬಾಣವನ್ನು ಧನುಸ್ಸಿನಲ್ಲಿ ಸೇರಿಸಿ ಬಲವಾಗಿ ಎಳೆದು ನನ್ನ ಎದೆಗೆ ಹೊಡೆದನು. ಆ ಬಾಣವು ನನ್ನನ್ನು ಕೆಳಗೆ ತಳ್ಳಿ ನನ್ನ ದೇಹ ರಕ್ತದೊಡನೆ ಕೊನೆಗೆ ಭೂಮಿಯಲ್ಲಿ ನಾಟಿತು. ಆಗ ರಾಮನು ನಾನು ಮೃತನಾದೆನೆಂದು ತಿಳಿದು ಸಂತೋಷದಿಂದ ಮೇಘಧ್ವನಿಯಂತೆ ಅಟ್ಟಹಾಸ ಮಾಡಿ ನಕ್ಕನು. ಅವನ ಕಡೆಯವರೆಲ್ಲರೂ ಸಂತೋಷದಿಂದ ಕೋಲಾಹಲಗಳನ್ನು ಮಾಡಿದರು. ಇತ್ತಲಾಗಿ ನನ್ನ ಕಡೆಯಲ್ಲಿ ನಿಂತಿದ್ದ ಕುರುಗಳೆಲ್ಲರೂ ವ್ಯಸನದಿಂದ ತತ್ತಳಿಸುತ್ತಿದ್ದರು. ಇಷ್ಟರಲ್ಲಿ ಸೂರ್ಯಾಗ್ನಿಗಳಂತೆ ದಿವ್ಯ ತೇಜಸ್ಸುಳ್ಳ 8 ಮಂದಿ ಬ್ರಾಹ್ಮಣರು ನನ್ನನ್ನು ಸುತ್ತಿ ಬಂದು ರಥದಿಂದ ಬಿದ್ದ ನನ್ನನ್ನು ನೆಲಕ್ಕೆ ಬೀಳದ ಹಾಗೆ ಅಂತರಿಕ್ಷದಲ್ಲಿಯೇ ತಮ್ಮ ತೋಳುಗಳ ಮೇಲೆ ಮಲಗಿಸಿಟ್ಟುಕೊಂಡು ನನ್ನ ಆಪ್ತ ಬಂಧುಗಳಂತೆ ನನ್ನನ್ನು ರಕ್ಷಿಸುತ್ತಿರುವುದನ್ನು ಕಂಡೆನು. ನನಗೆ ಆಯಾಸದಿಂದ ಮೇಲುಸಿರು ಬರುತ್ತಿತ್ತು. ನನ್ನ ಮೇಲೆ ತಣ್ಣೀರನ್ನು ಚೆಲ್ಲಿ ಉಪಚರಿಸುತ್ತಿದ್ದ ಆ ಬ್ರಾಹ್ಮಣರೆಲ್ಲರೂ, ಭೀಷ್ಮ, ಭಯಪಡಬೇಡ, ನಿನಗೆ ಕ್ಷೇಮವಾಗಲಿ ಎಂದು ಬಾರಿ ಬಾರಿಗೂ ಆಶೀರ್ವದಿಸಿ ಸಮಾಧಾನ ಮಾಡಿದರು. ಅವರ ಮಾತಿನಿಂದ ನನಗೆ ಒಂದು ಬಗೆಯ ಉತ್ಸಾಹವು ಹುಟ್ಟಿ ಥಟ್ಟನೆ ಮೇಲೆದ್ದು ನಿಂತೆನು. ಇಷ್ಟರಲ್ಲಿಯೇ ನನ್ನ ತಾಯಿಯಾದ ಗಂಗಾದೇವಿಯು ಯುದ್ಧರಂಗದಲ್ಲಿದ್ದ ನನ್ನ ರಥದ ಮೇಲೇರಿ ಕುದುರೆಗಳ ಹಗ್ಗವನ್ನು ಹಿಡಿದು ನನಗೆ ಸಾರಥಿಯಾಗಿರುವುದನ್ನು ಕಂಡೆನು. ನಾನು ಅವಳ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು. ಆಮೇಲೆ ಆ 8 ಮಂದಿ ಬ್ರಾಹ್ಮಣರು ನನ್ನ ಪಿತೃಗಳಾದ ಅಷ್ಟವಸುಗಳು ಎಂಬುದನ್ನು ತಿಳಿದು ನಾನು ಅವರ ಪಾದಗಳಿಗೆ ನಮಸ್ಕರಿಸಿ ತಿರುಗಿ ರಥವನ್ನೇರಿ ಕುಳಿತೆನು. ನನ್ನ ತಾಯಿಯಾದ ಆ ಗಂಗೆಯೇ ಆ ಸಮಯದಲ್ಲಿ ನನ್ನ ರಥವನ್ನು, ನನ್ನ ಕುದುರೆಗಳನ್ನು, ಇತರ ಸಾಧನಗಳನ್ನು ಕಾಪಾಡುತ್ತಿದ್ದಳು. ಆಮೇಲೆ ನಾನು ಕೈಮುಗಿದು ಅವಳನ್ನು ಕಳುಹಿಸಿಬಿಟ್ಟು ನಾನೇ ಕುದುರೆಗಳನ್ನು ನಡೆಸುತ್ತಾ ಪರಶುರಾಮನೊಡನೆ ಯುದ್ಧವನ್ನು ಆರಂಭಿಸಿದನು. ಅತಿ ವೇಗವುಳ್ಳ ಒಂದು ತೀವ್ರ ಬಾಣವನ್ನು ರಾಮನ ಎದೆಗೆ ಗುರಿಯಿಟ್ಟು ಹೊಡೆದನು. ಅವನು ಆ ಬಾಣದಿಂದ ನೊಂದು ತನ್ನ ಧನುಸ್ಸನ್ನು ಕೆಳಗೆ ಹಾಕಿ ಮೊಣಕಾಲುಗಳನ್ನೂರಿ ಮೂರ್ಛಿತನಾಗಿ ಕೆಳಗೆ ಬಿದ್ದು ಬಿಟ್ಟನು. ಅನೇಕ ಸುವರ್ಣ ದಾನಗಳನ್ನು ಮಾಡಿದ ಆ ಪರಶುರಾಮನು ನೆಲಕ್ಕೆ ಬಿದ್ದೊಡನೆ ಆಕಾಶದಲ್ಲಿ ಮೋಡಗಳು ಮುಚ್ಚಿ ರಕ್ತ ವರ್ಷವನ್ನು ಸುರಿಸಲಾರಂಭಿಸಿದವು. ಆಕಾಶದಿಂದ ಉಲ್ಕೆಗಳು, ಸಿಡಿಲು ಮಿಂಚುಗಳು ಬೀಳತೊಡಗಿದವು. ಇದ್ದಕ್ಕಿದ್ದ ಹಾಗೆ ಸೂರ್ಯಬಿಂಬವನ್ನು ರಾಹುವು ಮರೆಸಿತು. ಬಿರುಗಾಳಿಯು ಬೀಸಲಾರಂಭಿಸಿತು. ಭೂಮಿಯು ನಡುಗಿತು. ಹದ್ದು, ಕೊಕ್ಕರೆ, ರಣಹದ್ದು ಮುಂತಾದ ಮಾಂಸಾಹಾರಿ ಪಕ್ಷಿಗಳು ಸಂತೋಷದಿಂದ ನೆಲಕ್ಕಿಳಿದವು. ದಿಕ್ಕು ದಿಕ್ಕುಗಳಲ್ಲಿ ಉರಿಯು ಕಾಣಿಸಿತು. ನರಿಗಳು ಭಯಂಕರವಾಗಿ ಊಳಿಡುತ್ತಿದ್ದವು. ರಣಭೇರಿಗಳು ಯಾರೂ ಹೊಡೆಯದೆ ತಾವಾಗಿ ದೊಡ್ಡ ಧ್ವನಿಯಿಂದ ಮೊಳಗುತ್ತಿದ್ದವು. ಮಹಾತ್ಮನಾದ ರಾಮನು ಮೂರ್ಛಿತನಾಗಿದ್ದ ಸ್ವಲ್ಪ ಹೊತ್ತಿನಲ್ಲಿ ಇಷ್ಟೊಂದು ಮಹೋತ್ಪಾತಗಳೆಲ್ಲ ಕಾಣಿಸಿದವು. ಇಷ್ಟರಲ್ಲಿಯೇ ರಾಮನು ಚೇತರಿಸಿಕೊಂಡು ಥಟ್ಟನೆ ಮೇಲೆದ್ದು ತಿರುಗಿ ಕೋಪದಿಂದ ನನ್ನನ್ನು ಎದುರಿಸಿದನು. ತಾಳಪ್ರಮಾಣವಾದ ಒಂದು ದೊಡ್ಡ ಧನುಸ್ಸನ್ನು ಕೈಗೆತ್ತಿಕೊಂಡು ನನ್ನನ್ನು ಹೊಡೆಯುವುದಕ್ಕೆ ಸಿದ್ಧನಾದಾಗ ಅಲ್ಲಿದ್ದ ಮಹರ್ಷಿಗಳು ನನ್ನಲ್ಲಿ ಕನಿಕರಗೊಂಡು ಅವನನ್ನು ಬೇಡವೆಂದು ತಡೆದು ದೈನ್ಯದಿಂದ ನಿವಾರಿಸಿದರು. ರಾಮನು ಆಗ ಅತ್ಯಂತ ಕೋಪಾವಿಷ್ಟನಾಗಿದ್ದರೂ ಅವರ ಮಾತನ್ನು ನಿರಾಕರಿಸಲಾರದೆ
ಕಾಲಾಗ್ನಿಗೆ ಸಮಾನವಾದ ಆ ಬಾಣವನ್ನು ಉಪಸಂಹರಿಸಿಕೊಂಡನು. ಇಷ್ಟರಲ್ಲಿಯೇ ಸೂರ್ಯನ ಬಿಸಿಲು ತಗ್ಗುತ್ತಾ ಬಂದಿತು. ಸೂರ್ಯನು ಮುಳುಗಿದನು. ಸುಖಸ್ಪರ್ಶವುಳ್ಳ ತಂಪಾದ ಗಾಳಿಯಿಂದ ಕೂಡಿದ ರಾತ್ರಿಯೂ ಬಂದಿತು. ಇಬ್ಬರು ಯುದ್ಧವನ್ನು ನಿಲ್ಲಿಸಿದೆವು. ಓ ದುರ್ಯೋಧನ, ಈ ರೀತಿಯಾಗಿ ಆ ದಿನಕ್ಕೆ ನಮ್ಮ ಯುದ್ಧವು ಮುಗಿಯಿತು. ಹೀಗೆಯೇ 23 ದಿನಗಳವರೆಗೆ ಪ್ರತಿದಿನವೂ ಸೂರ್ಯೋದಯವಾದೊಡನೆ ನಮಗೆ ಯುದ್ಧವು ಆರಂಭವಾಗಿ ಸಂಧ್ಯಾಕಾಲದವರೆಗೆ ಯುದ್ಧವು ನಡೆಯುತ್ತಾ ಬಂದಿತು. ಇದು 182ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.